ಮುಗ್ಧ ಅಮಾಯಕರ ಆಸ್ತಿಗಳನ್ನು ಕಬಳಿಸಲು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಮೋಸ ಮಾಡುತ್ತಿರುವ ಅಂಬಾಜಿರಾವ್ ಅವರನ್ನು ಗಡೀಪಾರು ಮಾಡಬೇಕೆಂದು ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರು ಸೀಮಾಂತರದ ಚಂದ್ರಬಾಯಿ ಗಂಡ ಗೌಳಿ ಲಕ್ಷ್ಮಣರಾವ್ ಪಟ್ಟದಾರರಾಗಿರುವ 1426/1 ಸರ್ವೆ ನಂಬರ್ನಲ್ಲಿ 27 ಗುಂಟೆ ಜಮೀನನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಲು ಕಬಳಿಸಲು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿರುವುದು ಚಂದ್ರಬಾಯಿ ಗಂಡ ಗೌಳಿ ಲಕ್ಷ್ಮಣರಾವ್ ಅವರ ಮೂಲ ವಾರಸುದಾರರ ಗಮನಕ್ಕೆ ಬಂದ ಮೇಲೆ ಅವರು ಕಂದಾಯ ಇಲಾಖೆಗೆ ತಕರಾರು ಅರ್ಜಿ ಸಲ್ಲಿಸಿದಾಗ ನಕಲಿ ದಾಖಲಾತಿಗಳು ಮಾಡಿಸಿಕೊಂಡಿರುವುದು ತಿಳಿದು ಬಂದಿರುತ್ತದೆ. ಈ ಪ್ರಕರಣದಲ್ಲಿ ನಕಲಿ ದಾಖಲಾತಿಗಳ ಸೃಷ್ಟಿಯಲ್ಲಿ ಕೈಜೋಡಿಸಿರುವ ಅಧಿಕಾರಿಗಳ ವಿರುದ್ಧ ಜಿಲ್ಲಾಡಳಿತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಹೀರಾಲಾಲ್ ಮಗನಾದ ಅಂಬಾಜಿರಾವ್ ಮತ್ತು ಸ್ವಾತಿ ಇವರುಗಳು ಆಸ್ತಿಗಳನ್ನು ಅತಿಕ್ರಮಿಸಿಕೊಂಡು ಕಬ್ಜಾ ಮಾಡುವುದಲ್ಲದೆ ಸರ್ಕಾರಕ್ಕೆ ನಷ್ಟ ಮತ್ತು ಅಮಾಯಕ ಮುಗ್ಧ ಜನರಿಗೆ ಮೋಸ ಹಾಗೂ ಭೂಮಾಫಿಯಾ ಜೊತೆಗೆ ಗೂಂಡಾಗಿರಿ ರೌಡಿಸಂ ಪ್ರದರ್ಶಿಸುತ್ತಿರುವ ಇವರು ಅನೇಕ ಜನರ ಜೀವನಕ್ಕೆ ಮುಳ್ಳಾಗಿದ್ದಾರೆ. ಇಂತಹ ಭೂಮಾಫಿಯಾ ವ್ಯಕ್ತಿಯನ್ನು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದರು. ಈ ಭೂಗಳ್ಳತನ ನಿಲ್ಲಬೇಕು ತಕ್ಷಣವೇ. ನಮ್ಮ ಉದ್ದೇಶ ಏನಂತಂದ್ರೆ, ನಾವು ಸಾಮಾಜಿಕ ಹೋರಾಟಗಾರರು. ನಮಗೆ ಸಾಕಷ್ಟು ನಾವು ಸಮಾಜದ ಬಗ್ಗೆ ಸಾಕಷ್ಟು ಧ್ವನಿಗಳೆತ್ತಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ, ರೋಡಲ್ಲಿ ಕುಂತು ನ್ಯಾಯ ಕೇಳಿದ್ದೀವಿ, ಎಷ್ಟೋ ಜನರ ಪರವಾಗಿ ನಿಂತಿದ್ದೀವಿ, ಎದುರಾಕೊಂಡಿದ್ದೀವಿ. ಈ ಅಂಬಾಜಿರಾವ್ ಅವರು ಒಂದು ದೊಡ್ಡ ರೌಡಿ ಶೀಟರ್ ಆಗಿರ್ತಾರೆ. 2016ದಾಗ ಮುನ್ಸಿಪಾಲಿಟಿ ಇವ್ರನ್ನೇ ಚಪ್ಪಲಿ ತಗೊಂಡು ಎಸ್ತಿರ್ತಾರೆ. ಇದು FIR ಕಾಪಿ. ಕಮಿಷನರ್ನೇ ಚೌಕಿ ತಗೊಂಡು ಎಸ್ತಿರ್ತಾರೆ. ಇದು FIR ಕಾಪಿ. ಸಿಬ್ಬಂದಿ ಅಂದ್ರೆ ಇವ್ರು ಅಂತ ದೊಡ್ಡ ಸಿಬ್ಬಂದಿನೇ ರಾಜಾರೋಷವಾಗಿ ಚಪ್ಪಲಿ ತಗೊಂಡು ಎಸೆಯೋದು, ಇಂಥ ಕೃತ್ಯಗಳು ಮಾಡಿರ್ತಾರ, ರೌಡಿಸಂ ಮಾಡಿರ್ತಾರ, ಇಂಥವೆಲ್ಲ ಮಾಡಿರ್ತಾರ. ಇದು ಪೇಪರ್ FIR ಕಾಪಿ ಸರ್. ತಮಗೂ ಎಲ್ಲ FIR ಕಾಪಿ ತಲುಪಿಸಿದ್ದೀನಿ. ಹಾಗೆ ಇವ್ರು ಮಾಡಿರುವಂತಹ ವಂಶಾವಳಿ ಪತ್ರ ಸರ್, ಇವ್ರು ಮಾಡಿರ್ತಕ್ಕಂಥ ವಂಶಾವಳಿ ಪತ್ರ ತಮಗೂ ದಾಖಲಾತಿ ಕೊಟ್ಟಿದ್ದೀನಿ. ಒರಿಜಿನಲ್ಲು ಇದಾವೆ, ಮತ್ತೆ ಡೂಪ್ಲಿಕೇಟ್ ಮಾಡಿರೋವು ಇದಾವೆ ಸರ್. ಮತ್ತೆ ಇವರಾಗಿ ಖುದ್ದಾಗಿ KKRT ಕೋರ್ಟ್ ಅಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಇವರೇ ಹೋಗಿ ನನಗೆ ಯಾವ ವಕಾಲತ್ತು ಬೇಡ, ಏನೂ ಬೇಡ ಅಂತ ಹೇಳಿ ಇವರೇ ಹೋಗಿ ಸರ್ಕಾರಿ ಕೋರ್ಟ್ ಅಲ್ಲಿ ಹೋಗಿ ಒಪ್ಪಿಕೊಂಡಿರ್ತಾರೆ ದಾಖಲಾತಿಗಳು ಈ ಕೇಸಿನ ಬಗ್ಗೆ. ಮತ್ತೆ ಇವರೇ ಸರಿಪಡಿಸ್ತಾರ ಆ ಕೇಸಿಂದ ಅವ್ರ ಆಸ್ತಿನ ಅವ್ರಿಗೆ ಮತ್ತೆ ರಿಟರ್ನ್ ಮಾಡಿಸ್ತಾರೆ ಸರ್. ಅಂದ್ರೆ ಇಲ್ಲಿ ತಪ್ಪು ಮತ್ತೆ ಮರಣ ಪ್ರಮಾಣ ಪತ್ರ ಸರ್, ಮರಣ ಪ್ರಮಾಣ ಪತ್ರ ಅಂದ್ರೆ ಇವ್ರು ಇಷ್ಟ ಬಂದ ದಾಖಲಾತಿಗಳು ಸೃಷ್ಟಿ ಮಾಡ್ಕೊಳ್ಳೋದು. ಯಾರು ಸರ್? ಚಂದ್ರಬಾಯಿ ಅಂತ ಹೇಳಿ ಸರ್. ಚಂದ್ರಬಾಯಿ ನಕಲು ಸರ್. ಚಂದ್ರಬಾಯಿ ಲಕ್ಷ್ಮಣರಾವ್. ಚಂದ್ರಬಾಯಿ ತೀರೋಗ್ಯಾರ ಸರ್. ಅವ್ರು ಯಾರು ಸಾಯ್ತಾರಂದ್ರೆ ಅವ್ರದೇನಾದ್ರೂ ಆಸ್ತಿ ಇವೆಲ್ಲ ಇದ್ರೆ ಇವ್ರು ಸೀದಾ ಕಬ್ಜಾಗಳಿಗೆ ಹೋಗೋದು, ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು. ಇವರು ಅಂದ್ರೆ ಇವರು ಅಲ್ಲಿ ವಂಶಾವಳಿಯಲ್ಲಿ ಒಂದು ಇವರು ತಂದೆ ಹೆಸರು, ಇವ್ರ ಮಿಸಸ್ ಹೆಸರು ಯಾರ್ದೋ ಒಂದು ಹಾಕೊಂಡು ಇವ್ರು ಕ್ರಿಯೇಟ್ ಮಾಡ್ಕೊಂಡು ಇವ್ರು ಆ ಜಾಗನ ಮತ್ತೆ ಇವ್ರ ಹೆಸರು ಮಾಡ್ಕೊಳ್ಳೋದು. ಯಾರ್ದೋ ತಕರಾರು ಹಾಕಿದ್ಮೇಲೆ ಇದನ್ನ ದಾಖಲೆ ವಾಪಸ್ ತೆಗಿತಾರೆ. ಇದು ಇಲ್ಲಿ ನೋಡಿಲ್ಲ, ಇವ್ರ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಇವರು 3 ಸಾರಿ ಹೋಗಿ ಅಟೆಂಡ್ ಆಗಿರ್ತಾರೆ ಸರ್. 3 ಟೈಮ್ಸ್ ಇದು ಕಾಪಿ ನೋಡಿ ಸರ್. ಇದು ಸರ್ಕಾರಿ ಅವರೇ ಖುದ್ದಾಗಿ ಸೈನ್ ಮಾಡ್ತಾರೆ, ವಕಾಲತ್ ಬೇಡ ಏನು ಬೇಡ ಅಂತ. ಬೇಕಿದ್ರೆ ಇವ್ರ ಜೊತೆ ಈ ಕೇಸಲ್ಲಿ ಲಾಯರ್ ಕೇಳಿದ್ರೆ ಎಲ್ಲ ಡೀಟೇಲ್ ಹೇಳ್ತಾರೆ. ಅಪೋಸಿಟ್ ಲಾಯರ್ ಅಂಬಾಜಿರಾವ್ ಅವರು ಒಪ್ಕೊಂಡಿರ್ತಾರೆ, ಈ ದಾಖಲಾತಿ ಕೊಟ್ಟು ಮತ್ತೆ ರಿಟರ್ನ್ ತಗೊಂಡಿರ್ತಾರೆ. ಮತ್ತೆ ಆ ಕೇಸ್ನ ಅವ್ರದವ್ರು ಅಂದ್ರೆ ಇಲ್ಲಿ ಅಧಿಕಾರಿಗಳು ಇವರೆಲ್ಲರೂ ಇದು ನಿಜವಾದ ಮರಣ ಪ್ರಮಾಣ ಪತ್ರ ಸರ್. ಇದು ಒರಿಜಿನಲ್ ಅಂದ್ರೆ ಈ ಕುಟುಂಬಸ್ಥರು ಯಾರಿದ್ದಾರಲ್ಲ ಅವ್ರದ್ದು ಸರ್. ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಚಂದ್ರಬಾಯಿ ಯಾಕೆ ಗೌಳಿ ಸರ್. ಇವರು ಲಕ್ಷ್ಮಣರಾವ್ ಗೌಳಿ ಅವರು ಕ್ಯಾಸ್ಟ್. ಅಂಬಾಜಿರಾವ್ ಸರ್ ಯಾವ ಕ್ಯಾಸ್ಟ್ ನಮ್ಗೂ ಅರ್ಥ ಆಗ್ತಿಲ್ಲ. ಮೊನ್ನೆ ಅಂಬಾಜಿರಾವ್ ಯಾವ ಕ್ಯಾಸ್ಟ್ ಅಲ್ಲಿ ಸಮುದಾಯ ಅಂತ ಅವ್ರದ್ದು ಸ್ವಂತ ಕಟಕ ಸಮುದಾಯ ಅಂತಾರ, ಮತ್ತೆ ದರ್ಜಿ ಸಮುದಾಯ ಅಂತಾರ. ಈಗ 2 ವಂಶಾವಳಿಗಳಿದ್ದಾವೆ ಸರ್. ಒಂದು ದರ್ಜಿ ಸಮುದಾಯದಿಂದ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರೆ, ಇವತ್ತು ಗೌಳಿ ಸಮುದಾಯದಾಗ ಸೇರಿಬಿಟ್ಟಾರ. ಮತ್ತೆ ಅವ್ರ ಸ್ವಂತ ಯಾವ ಸಮುದಾಯ ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಅದೇ ನಾವು ಕನ್ಫ್ಯೂಷನ್ ಆಗಿದ್ದೀವಿ. ಇಷ್ಟೆಲ್ಲ ದಾಖಲಾತಿಗಳು ಇವರು ಸೃಷ್ಟಿ ಮಾಡ್ತಾರೆ. ಹಂಗೆ ಇಂಥ ರೌಡಿಸಮ್ ಇಲ್ಲಿ ಮೂರು ಪೇಪರ್ಗಳಿದಾವೆ ಸರ್. ಈ 3 ಪೇಪರ್ಗಳು ತಹಸೀಲ್ದಾರ್ ಅಲ್ಲಿ ಅವರಾಗಿ ಖುದ್ದಾಗಿ ಹೋಗಿ ಅಟೆಂಡ್ ಆಗಿರ್ತಾರ. ಪ್ಲಸ್ ಅವ್ರು ಕೊಟ್ಟು ನಾನು ಲಾಯರ್ ಬೇಡ ಏನು ಬೇಡ, ನನ್ನ ಕೇಸ್ ನಾನೇ ವಾದನೆ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರಕ್ಕೆ ಏನಾದರೂ ಹುಚ್ಚು ಮಾಡ್ಬೋದು, ಮಂಗಮಾಯ ಮಾಡ್ಬೋದು.
ಆಡಳಿತ ಅಂದ್ರೆ ಎಲ್ಲರೂ ಆಡಳಿತ ಅಂದ್ರೆ ಈಗ ಯಾರಾದ್ರೂ ರೌಡಿತ ಮಾಡಿದ್ರೆ ಹಿಂಗೆ ಜೀವ ಅಂಬೋಜಿರಾವ್ ಮತ್ತು ಲಕ್ಷ್ಮಣರಾವ್ ಅವರ ಎರಡು ಇದು ವಂಶವಾಳಿ. ಇಲ್ರಿ ಸರ್, ಇಲ್ಲಿ ನಮ್ಗೆ ಏನ್ ಗೊತ್ತಾ, ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ. ಅದಾದ್ಮೇಲೆ CM ಅವ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದ್ವಿ ಸರ್. ಇದೇ ಅಂಬಾಜಿರಾವ್ ಅವ್ರ ವಿರುದ್ಧ ಮತ್ತೆ ನಮ್ಮ ಬೇರೆ ಒಂದು ಕೇಸ್ ತಿಮ್ಮಾರೆಡ್ಡಿ ಕೇಸ್ ವಿರುದ್ಧ ಅವ್ರನ್ನ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಂತ ಹೇಳಿ ಇದು ಮುಖ್ಯಮಂತ್ರಿಗಳಿಗೆ ಮೊನ್ನೆ ಸಿಂಧನೂರಲ್ಲಿ ನಡೆದ ಕಾರ್ಯಕ್ರಮದಾಗ ನಿನ್ನೆ ಮನವಿ ಕೊಟ್ಟು ಬಂದ್ವಿ ಸರ್ ಮನವಿ ಪತ್ರ. ಮತ್ತೆ ಹಂಗೆ ನಮ್ಮ ಮಾನ್ಯ ಉಪ ಆಯುಕ್ತರು ಮಹಾನಗರ ಪಾಲಿಕೆ ಅವ್ರಿಗೂ ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಫೇಕ್ ನಡೀತಾ ಇದ್ದಾವೆ ಅದನ್ನ ಕ್ಲಿಯರ್ ಆಗಿ ಸರಿಪಡಿಸ್ರಿ. ಮತ್ತೆ ಸರ್ ಇವರೇ ಸರ್ ಮೊನ್ನೆ ಲಾಸ್ಟ್ ಟೈಮ್ ಪತ್ರಿಕೆ ಮಾಧ್ಯಮದಲ್ಲಿ ಅಂಬಾಜಿರಾವ್ ಅಂದ್ರೆ ಯಾರು 100 ಜನ ಇದ್ದಾರೆ ಅಂಬಾಜಿರಾವ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸ್ಪಷ್ಟವಾಗಿ ಇದರ ದಾಖಲಾತಿಗಳಲ್ಲಿ ಅವ್ರ ಹೆಸರುಗಳು ಬಂದಾಗ ನಾವು ಫೋಟೋ ತೋರಿಸ್ತಾ ಇದ್ದೀವಿ. ನಮಗೇನಿಲ್ಲ ಅವ್ರ ಮೇಲೆ ಈಗ ಅವ್ರು ನೂರಾರು ಕೇಸ್ಗಳು ಅವ್ರನ್ನು ಹೋರಾಟಗಳು ಮಾಡಿದಾರೆ ಅಂತ ಹೇಳ್ತಾರ. ಈಗ ಸಾಮಾನ್ಯ ಜನರಿಗೆ ಯಾಕೆ ಮೋಸ ಮಾಡ್ಬೇಕು ಸರ್? ನಾವೀಗ ನಮಗೂ ಬೆದರಿಕೆ, ನಮಗೂ ಭಯ ಆಗುತ್ತಲ್ಲ ಸರ್. ಈಗ ಅವ್ರು ರೌಡಿ ಶೀಟರ್ ಇದ್ದಾರೆ ಅಂತ ನಮ್ಗೆ ಕನ್ಫರ್ಮ್ ಆದ್ಮೇಲೆ ನಾಳೆ ದಿನ ನಮ್ಗೆ ಏನ್ ಮಾಡಲ್ಲ ಅಂತ ಗ್ಯಾರಂಟಿ ಸರ್. ಅದಕ್ಕೆ ಇಂಥವ್ರನ್ನ ವೆರಿಫೈ ಮಾಡಬೇಕು. ಮುಖ್ಯವಾಗಿ ಸರ್ ಇಂಥವ್ರನ್ನ ಹಿಂಗೆಲ್ಲ ಇದ್ರೆ ಭೂಗಂಡು ಈ ಮೊನ್ನೆ ಲಾಸ್ಟ್ ಟೈಮ್ ಸರ್ ನಮ್ಮ ಮಾಧ್ಯಮದವರು ಒಂದು ಪ್ರಶ್ನೆಗೆ ಕೇಳಿದ್ರು, ಯಾರೋ ಇನ್ನೊಬ್ರು ಮಾಡಿದ್ರಲ್ಲ ಅವ್ರ ಬಗ್ಗೆ ನೀವು ಯಾಕೆ ಮಾತಾಡಿಲ್ಲ ಅಂತ. ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ. ಯಾರೇ ಭೂಗಂಡ್ರಿರಲಿ ಸರ್, ಮೊದಲು ಇಲ್ಲಿ ಇದು ನಿಲ್ಬೇಕು. ಯಾಕಂದ್ರೆ ಸಾಮಾನ್ಯ ಜನರು ಸಾಯ್ತಾರೆ ಸರ್ ಇಲ್ಲಿ, ಇವ್ರು ಮಾಡೋ ರೌಡಿಸಮ್ ಇಲ್ಲ. ಕರೆಕ್ಟ್ ಇಲ್ಲ ಸರ್? ಸಾಮಾನ್ಯ ಜನರಿಗೆ ಜೀವ ಹೆಂಗಂದ್ರೆ ಈಗ ಭಯ ಪಡ್ಕೊಂಡು ಬದುಕಬೇಕಾಗ್ತದೆ ಸರ್. ಈಗ ನಾವು ನಮ್ಮಂತವ್ರನ್ನು ಧ್ವನಿ ಎತ್ತಿರ್ತೀವಿ, ನಮ್ಮಂತವ್ರ ಮೇಲೇನೋ ರೂಪರೇಷೆಗಳ ಜೀವ